ಒಂದು ಸಂಶೋಧನೆ ಅವನೊಂದು ಪ್ರಶ್ನೆ ಮಾಡ್ತಾನೆ, ಯಾವುದು ಸಂಪತ್ತು? ಸಂಪತ್ತು ಸಂಪತ್ತು ಹೆಂಗಾಗ್ತೈತಿ ಅಂತ ಚಿಂತನೆ. ಬಂಗಾರ, ಬೆಳ್ಳಿ, ಅಧಿಕಾರ ಇದು ಸಂಪತ್ತು. ನಮ್ಮ ದೃಷ್ಟಿಯಲ್ಲಿ ಬಂಗಾರ, ಬೆಳ್ಳಿ, ದುಡ್ಡು ಒಬ್ಬ ರಿಸೌಂಡ್ ಮಾಡ್ತಾರೆ. ಒಬ್ಬ ಸಾಮಾನ್ಯನ ದೃಷ್ಟಿಕೋನಕ್ಕೂ ಒಬ್ಬ ದಾರಿ ಸಂಪತ್ತು. ಬಂಗಾರ ಇರದೇ ಇದ್ರೂ ಸಹಿತ ನಾವು ಬದುಕಬಹುದು, ಬೆಳ್ಳಿ ಇರದೇ ಇದ್ರೂ ಸಹಿತ ಬದುಕಬಹುದು, ದುಡ್ಡು ಇರದೇ ಇದ್ರೂ ಸಹಿತ ಬದುಕಬಹುದು, ಅಧಿಕಾರ ಇರದೇ ಇದ್ರೂ ಬದುಕಬಹುದು. ಆದ್ರೆ ಜೀವ ಹೆಂಗ ಉಣ್ಣಿಗೆ ಕೆಚ್ಚಳದೊಳಗೆ ಹಾಲಿದ್ರೂ ಸಹಿತ ಹಾಲನ್ನು ಬಿಟ್ಟು ರಕ್ತ ಹೀರ್ತದೋ, ಹಾಗೆ ಬದುಕಿನ ಬೆಲೆ ಗೊತ್ತಿರದೆ ಈ ಬದುಕನ್ನು ಅನುಭವಿಸುವ ಮನುಷ್ಯ ಅವ ಕೆಚ್ಚಲಿಗೆ ಅವ ಏನು ಸಾಗರಗಳನ್ನು ನಿರ್ಮಾಣ ಮಾಡಬೇಕಾಗಿಲ್ಲ, ನದಿಗಳನ್ನು ನಿರ್ಮಾಣ ಮಾಡಬೇಕಾಗಿಲ್ಲ, ಸಹ್ಯಾದ್ರಿ ಪರ್ವತವನ್ನು ನಿರ್ಮಾಣ ಮಾಡಬೇಕಾಗಿಲ್ಲ, ಭೂಮಿಯನ್ನು ನಿರ್ಮಾಣ ಮಾಡಬೇಕಾಗಿಲ್ಲ. ದೇವರು ಇದೆಲ್ಲವನ್ನು ನಿರ್ಮಾಣ ಮಾಡಿಟ್ಟ. ಇವನಿಗೊಂದು ಬದುಕು ಕೊಟ್ಟೇನೆಲ್ಲ, ನನಗೆ ಖುಷಿಯಾಗಿರಬೇಕು ಅಂತ ದೇವ ಸಂತೋಷ ಪಡ್ತಿರ್ಬೇಕು. ಹೆಂಗೆ ಬದುಕೋದು ಅಂದರೆ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 100 ವಸಂತಗಳನ್ನು ಈ ಭೂಮಿಯ ಮೇಲೆ ಬದುಕಬೇಕು ಮನುಷ್ಯ. ಹಿತ್ತಲದೊಳಗೆ ಹಚ್ಚಿದ್ದೆ ನನಗೆ, ನೀ ಎಲ್ಲಿ ಸ್ನಾನ ಮಾಡಿ ಬಚ್ಚಲು ನೀರು ಬರ್ತಿತ್ತು, ನೀ ಎಲ್ಲಿ ಕೊಟ್ಟಿಗೆ ತೊಳೆದು ರಾಡಿ ಸಗಣಿ ನೀರು ಬರ್ತಿತ್ತು, ಅಲ್ಲಿ ನನಗೊಂದು ಬಳ್ಳಿಯೊಳಗೆ ಹಚ್ಚಿದ್ದಿ, ಬಳ್ಳಿಯೊಳಗೆ ನಾ ಬಂದೀನಿ ನೋಡು. ನೀ ಕೇಳ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಎನ್ನುತ್ತಾರೆ ವಿಶ್ವಗುರು ಬಸವಣ್ಣನವರು. ಈ ಜ್ಯೋತಿ ಶಿವಬಸವ ಪ್ರಕಾಶ ನಮ್ಮೆಲ್ಲರ ಮನಗಳಲ್ಲಿ ಇರುವಂತಹ ಅಜ್ಞಾನವನ್ನು ಕಾಯಕ, ದಾಸೋಹ, ಸಮಾನತೆ, ಸ್ವಾತಂತ್ರ್ಯತೆ ಇಂತಹ ಮಹೋನ್ನತ ಮೌಲ್ಯಗಳ ಮೂಲಕ ಸಕಲ ಜೀವಾತ್ಮ ಮಹನೀಯರೇ, ಮಹಿಳೆಯರೇ, ಮಕ್ಕಳೇ, ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ, ನಿಮ್ಮೆಲ್ಲರಿಗೂ ನನ್ನ ಪೂರ್ವಕವಾದಂಥ ಪ್ರಣಾಮಗಳು. ಯಾತ್ರಾ ಮಹೋತ್ಸವದ ಈ ಪವಿತ್ರ ಸಮಾರಂಭದಲ್ಲಿ